ಇವತ್ತು ಹಸು ತೊಳಿಬೇಕಾಯ್ತು, ಅದಕ್ಕೋಸ್ಕರ ಪುಲ್ಲಿ ಬೆಳಗ್ಗೆ ಬಂದಿದ್ದ. ಸರಿ ಬಿಡು, ತರದ ಹತ್ರ ಹೋಗೋಣ. ನನ್ನ ಪಟ್ಕೆ ನಮ್ಮ ನಾರಾಯಣ ಸಿಕ್ಬಿಟ್ಟು ಈ ತರ ಹೇಳಿದ್ನು. ಎಲ್ಲಿಗಿಲ್ಲ ಗಿಡ್ಗಿಳ್ಬೇಕು ಕರ್ದಾಗ. ಯಾಕೆ ನನ್ನ ಕೆಲ್ಸಕ್ಕೆ ಹೋಗಿಲ್ಲ? ಇಲ್ಲಪ್ಪ, ಕಾಂಟ್ರಾಕ್ಟ್ ಮೈಕೈ ನೋವು ಮಾತಾಡ್ತಿದ್ದೆ, ವಾಶ್ ಆಗಲ್ಲ. ಅಯ್ಯೋ ಯಾಕೆ ತಲೆ ಕೆಲ್ಸಂತೀಯ? ಬೆಂಗಳೂರು ಜೆ ಪಿ ನಗರ ಒಳ್ಳೆ ಹಾಸ್ಪಿಟಲ್ ಐತಾ, ಒಂದ್ಸಲ ಹೋದ್ರೆ ಸಾಕು, ಎಲ್ಲ ಕ್ಲಿಯರ್ ಆಗೋತೈತಾ. ಕರ್ಕೊಂಡು ಹೋಗ್ತೀನಿ ಬಾ, ಇದ್ದಾಳು ಕರ್ಕೊಂಡು ಹೋಗ್ತೀನಿ ಬಾ. ನಂಗೆ ಮೊನ್ನೆ ಹೇಳಕ್ಕಾಗಿಲ್ಲ, ಏನ್ ಮಾಡೋ ಗೊತ್ತಿಲ್ಲಪ್ಪ. ನಮ್ ನಾರಾಯಣದು ಕಷ್ಟ ನೋಡಕ್ಕಾಗದೆ ನಾನ್ ಕರ್ಕೊಂಡ್ ಬಂದಿದ್ದೆ ಜೆ ಪಿ ನಗರದಲ್ಲಿರುವ ಬೆಂಗಳೂರು ಪೈನ್ ಕ್ಲಿನಿಕ್ ಕರ್ಕೊಂಡ್ ಬಂದಿದ್ದೆ. ಇಲ್ಲಿಗೆ ಬರಕ್ ಕಾರಣ ನನ್ನ ಫ್ರೆಂಡ್ ಹೇಳಿದ್ದು, ಈ ಒಳ್ಳೆ ಹಾಸ್ಪಿಟಲ್ ಹೋಗಿ ತೋರ್ಸ್ಕೊ, ಚೆನ್ನಾಗಿ ನೋಡ್ತಾರಂತ ಕೂಡ ಹೇಳಿದ್ನು. ಅವ್ರು ಕೊಟ್ಟಿದ್ದ ಫಾರ್ಮ್ ನಾನು ಕೂಡ ಫಿಲ್ಅಪ್ ಮಾಡಿದೆ. ಫಿಲ್ಅಪ್ ಮಾಡ್ಬಿಟ್ಟಿದ್ದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕೇಳಿದೆ, ಸರ್ ಯಾವ ತರ ಆಗೈತೆ ಏನು ಅಂತ ಹೇಳಿದಕ್ಕೆ ಅವರು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು. ಯಾವ ತರ ಅಂತ ಬನ್ನಿ ತೋರಿಸ್ತೀನಿ. ಮಂಡಿದು ಮೇಲೆ ಮೂಳೆ ಕೆಳಗಡೆ ಮೂಳೆ ಎರಡರ ಮಧ್ಯೆ ಕಾರ್ಟಿಲೇಜ್ ಗೊಜ್ಜು ಅಂತ ಇಲ್ಲಿರುತ್ತೆ. ಏಜ್ ಆಗ್ತಿದ್ದಂಗೆ ಈ ಕಾರ್ಟಿಲೇಜ್ ಸೌದಾಗ ಈ ಮಂಡಿ ಒಳಭಾಗದಲ್ಲಿ ಮೂಳೆ ಹತ್ರ ಬರೋಕ್ ಶುರು ಆಗುತ್ತೆ. ಸೊ ಇದನ್ನೇ ಆಸ್ಟಿಯೋಆರ್ಥರೈಟಿಸ್, ಮಂಡಿ ಸವಿಯೋದು ಅಂತ ಅಂತಾರೆ. ಇದಕ್ಕೆ 4 ಸ್ಟೇಜಸ್ ಇರುತ್ತೆ. ಸೊ ನಮ್ಮ ಹತ್ರ ಬಂದಾಗ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಒಂದು ಮಾಡಿ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತೀವಿ. ಇಲ್ಲಿ 1 ಅವರ್ ಕೂಡ ಟ್ರೀಟ್ಮೆಂಟ್ ಮಾಡ್ತಾರೆ. ಯಾವುದೇ ಆಪರೇಷನ್ ಮಾಡಿದ್ರೆ ಇಂಜೆಕ್ಷನ್ ಮುಖಾಂತರ ಕೂಡ ಕಾಲ್ ನೋವು, ಕೀಳ್ ನೋವು, ಮೊಣಕಾಲ್ ನೋವು ಕೂಡ ವಾಸಿ ಮಾಡ್ತಾರೆ. ಸುಮಾರು 20,000 ಜನ ಕೂಡ ವಾಸಿ ಮಾಡೋರಂತೆ. ಅದಕ್ಕೋಸ್ಕರ ನಾನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ನಿಮ್ಮ ಮನೇಲಿ ಯಾವ್ದಾರ ಈ ತರ ಪೇಷಂಟ್ ಇದೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಥವಾ ಇಲ್ಲಾಂದ್ರೆ ಸೇವ್ ಮಾಡ್ಕೊಳ್ಳಿ ಅಂತ ಹೇಳಕ ಇಷ್ಟಪಡ್ತೀನಿ. ನಿಮ್ಗೆ ಏನೋ ಡೌಟ್ ಇದೆ ಡಿಸ್ಪ್ಲೇ ಮೇಲೆ ಅವ್ರ ನಂಬರ್ ಕೂಡ ಕೇಳ್ತೀನಿ, ನೀವು ಕಾಲ್ ಮಾಡಿ ಕೇಳಿ ತಿಳ್ಕೊಂಡು ಹೋಗೋದು ಅಂತ ಹೇಳಕ ಇಷ್ಟಪಡ್ತೀನಿ. ಬೆಂಗಳೂರು ಪೈನ್ ಕ್ಲಿನಿಕ್ಗೆ ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ.